ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮಾವಲಿಗಳಲ್ಲಿ ಇವತ್ತಿನ ದಿನ ರಾಘವೇಂದ್ರ ತೀರ್ಥರ ಒಂದು ಗುಣವನ್ನು ಚಿಂತನೆ ಮಾಡತಕ್ಕಂತಹ ಒಂದು ನಾಮ. ಓಂ ವೃಂದಾವನೋದಕೇನ ಸರ್ವತೀರ್ಥ ಫಲಪ್ರದಾಯ ನಮಃ. ಎಲ್ಲಿ ತಾನೇ ಇವತ್ತಿನ ದಿನ ರಾಯರ ಬೃಂದಾವನಗಳೆಲ್ಲ ಹೇಳಿ. ಹಿಂದಿನ ಕಾಲದಲ್ಲಿ ಒಂದು ಗಾದೆ ಮಾತಿತ್ತು, ಹನುಮಂತ ದೇವರ ಗುಡಿ ಇಲ್ಲದೆ ಇರತಕ್ಕಂತಹ ಊರಿಲ್ಲ. ಹಾಗೆ ಪ್ರಾಯ ಈ ದಕ್ಷಿಣ ಭಾರತದಲ್ಲಿ ರಾಘವೇಂದ್ರ ತೀರ್ಥರ ಮಠ ಅಥವಾ ಬೃಂದಾವನ ಇಲ್ಲದೆ ಇರತಕ್ಕಂತಹ ಊರು ಯಾವುದು ಇಲ್ಲ ಅಂತ. ಯಾವುದೋ ಒಂದು ಹಳ್ಳಿಗೆ ಹೋದರೂ ಕೂಡ ಅಲ್ಲೊಂದು ಪುಟ್ಟ ರಾಯರ ಬೃಂದಾವನ. ಅನೇಕ ಭಕ್ತರು ಆ ಬೃಂದಾವನಕ್ಕೆ ನಮಸ್ಕಾರಗಳನ್ನು ಹಾಕಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ತಕ್ಕಂತಹದ್ದನ್ನು ನಾವು ನೋಡ್ತೇವೆ. ಯಾಕಷ್ಟು ಆ ಬೃಂದಾವನದಲ್ಲಿ ಮಹಿಮೆ ಅಂತ ಹೇಳಿದರೆ, ವೃಂದಾವನಸ್ಥ ತೋಯೇನ ಸರ್ವತೀರ್ಥ ಫಲಪ್ರದಾಯ ನಮಃ. ಬೃಂದಾವನದ ಮೇಲೆ ಅಭಿಷೇಕ ಮಾಡಿದ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ, ಆ ತೀರ್ಥವನ್ನು ನಾವು ಪ್ರಾಶನ ಮಾಡಿದ್ವಿ ಅಂತಾದರೆ ನಿಶ್ಚಯವಾಗಿಯೂ ಕೂಡ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿರತಕ್ಕಂಥ ಫಲ ನಮಗೆ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಪ್ಪಣ್ಣಾಚಾರ್ಯರು ರಾಯರ ಸ್ತೋತ್ರದಲ್ಲಿ ಹೇಳಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಸರ್ವಯಾತ್ರಾ ಫಲಾವಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧಸ್ಯ ಅಂತ ಹೇಳ್ತಾರೆ. ಸರ್ವಯಾತ್ರಾ ಫಲಾವಾಪ್ತಿ, ಕೈಕಾಲು ಸರಿಯಾಗಿ ಇರಲ್ಲ, ಸ್ಪಂದಿಸ್ತಾ ಇರಲ್ಲ, ಎಲ್ಲೂ ನಡಿಲಿಕ್ಕಾಗ್ತಾ ಇರಲ್ಲ, ಯಾತ್ರೆ ಮಾಡಬೇಕು ಅಂತ ಮನಸ್ಸಿರುತ್ತೆ, ಆದರೆ ಯಾತ್ರೆಯನ್ನು ಮಾಡಲಿಕ್ಕೆ ಮನಸ್ಸಾಗ್ತಾ ಇರಲ್ಲ. ಏನು ಚಿಂತೆಯನ್ನು ಮಾಡಲಿಕ್ಕೆ ಹೋಗಬೇಡ. ರಾಘವೇಂದ್ರ ತೀರ್ಥರ ಬೃಂದಾವನಕ್ಕೆ ನಿನ್ನ ಶಕ್ತಿ ಅನುಸಾರವಾಗಿ ಪ್ರದಕ್ಷಿಣೆಯನ್ನು ಹಾಕು ಸಾಕು. ಆಗ ಎಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡಿರತಕ್ಕಂತಹ ಪುಣ್ಯ ನಿನಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಅಪ್ಪಣ್ಣಾಚಾರ್ಯ. ಎಷ್ಟು ಸುಲಭ. ಕೇವಲ ರಾಯರ ಬೃಂದಾವನಕ್ಕೆ ನನ್ನ ಕೈಲಾದಷ್ಟು ನಾನು ನಮಸ್ಕಾರವನ್ನು ಹಾಕಿದ ಮಾತ್ರಕ್ಕೆ ಎಲ್ಲ ಯಾತ್ರೆಗಳನ್ನು ಮಾಡಿರ್ತಕ್ಕಂಥ ಫಲ ನನಗೆ ದೊರಕತ್ತೆ ಅಂತ ಹೇಳಿದರೆ, ಆ ಬೃಂದಾವನದ ಮಹಿಮೆ, ಆ ಪ್ರದಕ್ಷಿಣೆಗೆ ಎಷ್ಟು ಮಹತ್ವ ಆ ಅಪ್ಪಣ್ಣಾಚಾರ್ಯರು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಕರೋಮಿ ತವ ಸಿದ್ಧಸ್ಯ ಬೃಂದಾವನ ಗತಂ ಜಲಂ ಶಿರಸಾ ಧಾರಯಾಂ ಯದ್ಯ ಸರ್ವತೀರ್ಥ ಫಲಾಪ್ತಯೇ. ಸರ್ವತೀರ್ಥ ಫಲಾಪ್ತಯೇ. ಹಿಂದೆ ಎಲ್ಲ ಯಾತ್ರೆಗಳ ಫಲಪ್ರಾಪ್ತಿಗೋಸ್ಕರ ಪ್ರದಕ್ಷಿಣೆಯನ್ನು ಹೇಳಿದರೆ, ಅಪ್ಪಣ್ಣಾಚಾರ್ಯ ಹೇಳ್ತಾರೆ, ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿರತಕ್ಕಂತಹ ಪುಣ್ಯ ಅನಾಯಾಸವಾಗಿ ನಿನಗೆ ಬರಬೇಕು ಅಂತ ಹೇಳಿದರೆ, ರಾಯರ ಬೃಂದಾವನದ ಮೇಲ್ಭಾಗದಲ್ಲಿರ್ತಕ್ಕಂತಹ ನೀರನ್ನು ಅಥವಾ ರಾಯರ ಬೃಂದಾವನಕ್ಕೆ ಅಭಿಷೇಕ ಮಾಡಿರ್ತಕ್ಕಂತಹ ನೀರನ್ನು ನೀನು ಪ್ರೋಕ್ಷಣೆ ಮಾಡಿಕೊಂಡರೆ ಸಾಕು. ಆಗ ನಿಶ್ಚಯವಾಗಿಯೂ ಕೂಡ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದ, ಯಾತ್ರೆ ಮಾಡಿದ ಪುಣ್ಯ ವಿಶೇಷವಾಗಿ ನಿನಗೆ ಬರುತ್ತೆ ಅಂತ ಹೇಳ್ತಾರೆ. ಯಾತ್ರೆಯ ಫಲ ಸಿಕ್ತು, ಎಲ್ಲ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿರತಕ್ಕಂಥ ಫಲ ಸಿಕ್ತು. ಎಲ್ಲ ಬೇಕು ಬೇಡಗಳು ಬೇಕು ಅಂತ ಹೇಳಿದರೆ ಚಿಂತೆ ಮಾಡಲಿಕ್ಕೆ ಹೋಗಬಾರದಂತೆ. ರಾಯರ ಬೃಂದಾವನಕ್ಕೆ ಯಥೇಚ್ಛವಾಗಿ ನಮಸ್ಕಾರ ಹಾಕು, ನಿನಗೆ ಬೇಡಿದ ಸಕಲ ಇಷ್ಟಾರ್ಥಗಳನ್ನು ಕೂಡ ಪೂರೈಸ್ತಾರಂತೆ ರಾಘವೇಂದ್ರ ತೀರ್ಥ. ಸರ್ವಾಭೀಷ್ಟಾರ್ಥ ಸಿದ್ಧಾರ್ಥಂ ನಮಸ್ಕಾರಂ ಕರೋಮ್ಯಹಂ. ಎಲ್ಲ ಅಭೀಷ್ಟಗಳೂ ಕೂಡ ಪೂರ್ಣ ಆಗಬೇಕು ಅಂತಾದರೆ ರಾಘವೇಂದ್ರ ತೀರ್ಥರ ಬೃಂದಾವನಕ್ಕೆ ಯಥೇಚ್ಛವಾಗಿ ನಮಸ್ಕಾರವನ್ನು ಹಾಕಿದರೆ
ನಿಶ್ಚಯವಾಗಿಯೂ ಕೂಡ ನಮಗೆ ಅಭೀಷ್ಟಗಳನ್ನು ಪೂರೈಸಿಕೊಡ್ತಾರಂತೆ ಆ ಮಹಾನುಭಾವರು. ಅಂತಹ ಮಹನೀಯರಾದ ರಾಘವೇಂದ್ರ ತೀರ್ಥರ ಬೃಂದಾವನ ಅನ್ನೋದೇ ಒಂದು ಪವಿತ್ರವಾದ ಸ್ಥಳ. ಆ ಬೃಂದಾವನದ ಮೇಲೆ ಅಭಿಷೇಕ ಮಾಡಿದ ತೀರ್ಥ, ಅಭಿಷೇಕ ಮಾಡಿದ ನೀರು, ಅದನ್ನು ಪ್ರಾಶನ ಮಾಡೋದಾಗಲಿ, ಅದನ್ನು ಪ್ರೋಕ್ಷಣೆ ಮಾಡಿಕೊಳ್ತಕ್ಕಂತಹದ್ದನ್ನಾಗಲಿ, ಇವೆಲ್ಲವೂ ಕೂಡ ನಮ್ಮ ಜೀವನದ ಒಂದು ಧನ್ಯತಾ ಕ್ಷಣಗಳಲ್ಲಿ ಒಂದಾಗಿದೆ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕೆ ಇಲ್ಲ. ಅಂತಹ ರಾಯರ ಬೃಂದಾವನದ ನೀರನ್ನು ನಾವು ಪ್ರೋಕ್ಷಣೆಯನ್ನು ಮಾಡಿಕೊಳ್ಳೋಣ, ನಾವು ಪ್ರಾಶನವನ್ನು ಮಾಡೋಣ, ನಮ್ಮ ದೇಹವನ್ನು ಪವಿತ್ರೀಕರಿಸಿಕೊಳ್ಳೋಣ ಅಂತ ಕೃಷ್ಣಾವಧೂತರು ನಮಗೆ ಈ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ರಾಘವೇಂದ್ರ ತೀರ್ಥರ ಬೃಂದಾವನವನ್ನು ತೊಳೆದ ನೀರು, ಸಾಯಂಕಾಲದಲ್ಲಿ ಬೃಂದಾವನಕ್ಕೆ ಹಾಕಿದ ಆಭರಣಗಳನ್ನು ತೆಗೆದ ಮೇಲೆ ಆ ತೊಳೆದ ಬೃಂದಾವನದ ನೀರನ್ನು, ಗಂಧೋದಕದ ನೀರನ್ನು ಎಲ್ಲರೂ ಅಪೇಕ್ಷೆ ಪಡ್ತಾರೆ. ಆ ನೀರನ್ನು ನಮ್ಮ ಮೈ ಮೇಲೆ ನಾವು ಹಚ್ಚಿಕೊಂಡ್ವಿ ಅಂತಾದರೆ ನಮಗಿದ್ದ ಸಕಲ ವ್ಯಾಧಿಗಳು ಕೂಡ ನಿವೃತ್ತಿ ಆಗುತ್ತೆ ಅಂತ ಹೇಳ್ತಾರೆ ಅವರು. ಅಂತಹ ಒಂದು ಮಹಿಮೆ ರಾಘವೇಂದ್ರ ತೀರ್ಥರ ಬೃಂದಾವನದಲ್ಲಿ ಇದೆ. ರಾಘವೇಂದ್ರ ತಂತ್ರ ಅನ್ನೋ ಗ್ರಂಥದಲ್ಲಿ ನಿರೂಪಣೆಯನ್ನು ಮಾಡ್ತಾ ಹೇಳಬೇಕಾದ್ರೆ, ರಾಯರ ಬೃಂದಾವನದಲ್ಲಿ ಭಗವಂತನ ಅನೇಕ ರೂಪಗಳು ಸನ್ನಿಹಿತವಾಗಿದೆ. ವಾಸುದೇವಾದಿ ಪಂಚರೂಪಗಳು, ಮತ್ಸ್ಯಾದಿ ಭಗವಂತನ ರೂಪಗಳು, ನರಸಿಂಹರೂಪಿ ಪರಮಾತ್ಮನ ಸನ್ನಿಧಾನ, ಹಯಗ್ರೀವರೂಪಿ ಪರಮಾತ್ಮನ ಸನ್ನಿಧಾನ, ಹೀಗೆ ಭಗವಂತನ ಅನೇಕ ರೂಪಗಳ ಒಂದು ವಿಶಿಷ್ಟವಾದ ಸನ್ನಿಧಾನದಿಂದ ಕೂಡಿದ ಒಂದು ದೊಡ್ಡ ಕ್ಷೇತ್ರವೇ ಅದು ರಾಘವೇಂದ್ರ ತೀರ್ಥರ ಬೃಂದಾವನ ಇರತಕ್ಕಂಥ ಒಂದು ಸ್ಥಳ ಅನ್ನೋದನ್ನು ನಾವು ಭಾವಿಸಬೇಕು. ಅಂತಹ ರಾಯರ ಬೃಂದಾವನ ಎಲ್ಲೇ ಕಂಡರೂ ಕೂಡ ನಾವು ನಮಸ್ಕಾರವನ್ನು ಮಾಡೋಣ, ತೀರ್ಥಪ್ರಾಶನವನ್ನು ಮಾಡೋಣ, ತೀರ್ಥವನ್ನು ಪ್ರೋಕ್ಷಣೆ ಮಾಡೋಣ ಅಂತ ನಾವು ಚಿಂತನೆ ಮಾಡಬಹುದಾಗಿದೆ.